السلام عليكم ورحمة الله تعالى وبركاته. الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين حمدا يوافي نعمه ويكافئ مزيدا. اللهم صل وسلم وبارك على رسولك وحبيبك سيدنا محمد وعلى آل سيدنا ومولانا محمد. اللهم صل صلاة كاملة وسلم سلاما تاما على سيدنا محمد الذي تنهل به العقد وتنفرج به الكرب وتقضى به الحوائج وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة ونفس بعدد كل معلوم لك. اللهم بارك لنا في مجلسنا هذا بركة تامة كما باركت على عبادك الصالحين. اللهم بارك لنا في اجتماعنا هذا. ربنا وآتنا ما وعدتنا على رسلك ولا تخزنا يوم القيامة إنك لا تخلف الميعاد. ربنا آتنا خير الدنيا وخير الآخرة واصرف عنا شر الدنيا وشر الآخرة. اللهم سلمنا من آفات الدارين وارزقنا السعادات الدارين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. السلام عليكم ورحمة الله. السلام عليكم. ಆತ್ಮೀಯರೇ, ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಮುಂದಾಗಿರುವ ವಿರುದ್ಧ ಕೊಪ್ಪ ತಾಲೂಕಿನ ಎಲ್ಲ ಮಸೀದಿಗಳ ಜಮಾತ್ ಬಾಂಧವರ ಒಕ್ಕೂಟ ತಾಲೂಕಾಶದಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ದೇಶದ ಸಂವಿಧಾನಕ್ಕೆ ವಿರುದ್ಧವಾದ ಒಂದು ಕಾಯ್ದೆ ನಾವಿಲ್ಲಿ ಒಂದು ಸಾಗಿಸುವುದು ಕೇವಲ ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲ. ಈ ದೇಶದ ಸಂವಿಧಾನ ಆಶಯಗಳಿಗೆ ವಿರುದ್ಧವಾಗಿ ದೇಶದಲ್ಲಿ ಆಡಳಿತ ನಡೆಸಿರುವ ಸರ್ಕಾರದ ಸಂವಿಧಾನದ ಅಡಿಯ ವಿರುದ್ಧ ಜನಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ. ವಕ್ಫ್ ಎಂದರೆ ನಮ್ಮ ಸಮುದಾಯದ ಕುಟುಂಬರು ಸೃಷ್ಟಿಕರ್ತ ಅವ್ಯವಹಾರ ಮಾರ್ಗದಲ್ಲಿ ಸಮುದಾಯ ಯಶಸ್ವಿಗಾಗಿ ಸಮರ್ಪಿತ ಮತ್ತು ಅದನ್ನು ಅವ್ಯವಹಾರ ಮಾರ್ಗದಲ್ಲಿ ಮಹತ್ವ ವಹಿಸಲು ಅವಕಾಶವಿದೆ. ಅದಕ್ಕೆ ದೇಶದ ಕಾನೂನು ಸಂವಿಧಾನಿಕವಾಗಿ ನಮಗೆ ಹಕ್ಕು ನೀಡಿದೆ. ಅದನ್ನು ಗಮನಿಸಲು ಮಾತ್ರವಲ್ಲದೆ ಮುಸ್ಲಿಮರಿಗೆ ದೇಶದ ನೀಡಿರುವ ಧಾರ್ಮಿಕ ಸ್ವತಂತ್ರ ಮತ್ತು ಬದುಕುವ ಸ್ವತಂತ್ರವನ್ನು ಹತ್ತಿಕ್ಕಲು ಕೋಮುವಾದಿ ಸರ್ಕಾರವು ತಂದಿರುವ ಸ್ವತಂತ್ರ ಕಾನೂನು ಮತ್ತು ತಿದ್ದುಪಡಿ ಕಾಯ್ದೆ. ಈ ಕಾಯ್ದೆ ಜಾರಿಯಾದರೆ ಅದು ಕೇವಲ ಮುಸ್ಲಿಮರ ಮೇಲಾಗುವ ಅನ್ಯಾಯ ಮಾತ್ರವಲ್ಲ, ದೇಶದ ಸಂವಿಧಾನ ಕರ್ತಕ್ಕೆ ಮಾಡುವ ದುಡಿನಾಗಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮಾಡುವ ಅಪಮಾನವಾಗಿದೆ. ಇದೆಲ್ಲವನ್ನು ಹೊರಕಂಡು ಕೊಪ್ಪ ತಾಲೂಕಿನ ಸಂಯುಕ್ತ ಒಕ್ಕೂಟವು ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತದೆ. ಇದರ ಪ್ರತಿಭಟನೆಯನ್ನು ನಾವು ಕೊಪ್ಪ ತಾಲೂಕು ಸಂಯುಕ್ತ ಜಮಾತಿನ ಒಂದು ಮೀಟಿಂಗ್ ಕರೆದಾಗ ಖಾಲಿ ಪ್ರತಿಭಟನೆಗಲ್ಲ, ನಮ್ಮಲ್ಲಿ ಪ್ರತಿಭಟನೆ ಅಲ್ಪಸಂಖ್ಯಾತರಲ್ಲಿ ಎಜುಕೇಶನ್ ಆರೋಗ್ಯಕ್ಕಾಗಿ ಎಲ್ಲ ನಮ್ಮ ಕಮಿಟಿ ಮುಂದೆ ಈ ಕಾರ್ಯಕ್ರಮ ಆಗುತ್ತದೆ ಅಂತ ಹೇಳ್ತಾ ತಮ್ಮೆಲ್ಲರ 20 ಮಸೀದಿಗಳ ಮತ್ತು 4 ಮದ್ರಸೆಗಳ
ಮುಖ್ಯ ಪ್ರವಾಸಗಾರರು ಜನಾಬ್ ಅಬ್ದುಲ್ ಅಜೀಜ್ ಆಲಿ ಚೊಕ್ಕಬೆಟ್ಟು, ಕಾರ್ಯದರ್ಶಿಗಳು ಕರ್ನಾಟಕ ಉಲಾಮಾ ಒಕ್ಕೂಟ. ಇವರು ಇಲಾಮಾದ ಮೂಡಿಗೆರೆಯಲ್ಲಿ 10 ವರ್ಷ ಕಾಲ ಮುದರಿಸಿಗಳಾಗಿ, ಚೊಕ್ಕಬೆಟ್ಟಿನಲ್ಲಿ 15 ವರ್ಷ ಕಾಲ ಮುದರಿಸಿಗಳಾಗಿ ಈಗ ತಾನು ಸೇವಿಸುತ್ತಿದ್ದಾರೆ. ನಿನ್ನೆಯ ಉಲಮಾ ಒಕ್ಕೂಟದ ನಿನ್ನೆಯಿಂದ ಅವರು ಕರ್ನಾಟಕ ರಾಜ್ಯ ಉಲಮಾ ಒಕ್ಕೂಟದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರ ಅಭಿನಂದನೆಗೊಳಿಸುತ್ತಾ ಸ್ವಾಗತವನ್ನು ಬಯಸುತ್ತೇನೆ. ಸುಧೀರ್ ಕುಮಾರ್ ರೋಳಿ, ಖ್ಯಾತ ವಕೀಲರು, ಅಧ್ಯಕ್ಷರು, APCR ಸಾಮಾಜಿಕ ಹೋರಾಟಗಾರರು, ಪಟ್ಟಣದ ಚಿಂತಕರು, ಒಬ್ಬ ಹಾಗೂ ನಮ್ಮೆಲ್ಲರ ನಾಯಕರು, ನಮಗೆಲ್ಲರಿಗೆ ಹಿತವನ್ನು ನಮ್ಮ ಕಾನೂನು ರೀತಿಯಲ್ಲಿ ಸಲಹೆಯನ್ನು ನೀಡಿರ್ತಕ್ಕಂಥ ಸುಧೀರ್ ಕುಮಾರ್ ರೋಳಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಜನಾಬ್ ಮೊಹಮ್ಮದ್ ಸೈದ್ ನಜ್ಮಿ, ಅಧ್ಯಕ್ಷರು, ಒಕ್ಕೂಟ ಚಿಕ್ಕಮಗಳೂರು ಜಿಲ್ಲೆ, ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಜನಾಬ್ ದಾವೂದ್ ಹುಸೇನ್ ಆದಿಲ್ ಭಾಯ್, ಅಧ್ಯಕ್ಷರು, ಜಾಮಿ ಮಸೀದಿ ಕೊಪ್ಪ, ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ 20 ಮಸೀದಿ ಮತ್ತು 4 ಮದ್ರಸೆಲ್ಲ ಅಧ್ಯಕ್ಷರುಗಳು ಎಲ್ಲ ವಕ್ತಾರರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜಮಾತ್ ಬಾಂಧವರು, ಎಲ್ಲ ಇತರ ಬಾಂಧವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮಗೆ ರಕ್ಷಣೆ ಕೊಡಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ